ಸಾಧಾರಣ ವಿಶೇಷ ಸಜಾತಿ ನೈಜ ಆಹಿತವು ಸಹಜ ವಿಜಾತಿ ಖಂಡಾಖಂಡ ಬಗೆಗಳನ್ನರಿತು ಬುಧರಿಂದ ಆಪಾದಮೌಲಿ ಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಮಸ್ತ ಗುರುಭ್ಯೋ ನಮಃ. ಫಾಲ್ಗುಣ ಮಾಸದ ಈ ಪರ್ವಕಾಲದಲ್ಲಿ ನಾವು ಸೇರಿದ್ದೇವೆ. ಗಯಾ ಕ್ಷೇತ್ರ ಅಂತಿದೆ. ಗಯಾ ಕ್ಷೇತ್ರಕ್ಕೆ ಎಲ್ಲ ನೀವೆಲ್ಲ ಹೋದವರು ಹೋಗುವವರು. ಗಯಾದ ವೈಶಿಷ್ಟ್ಯ ಏನು ಅಂತಂದರೆ, ಒಂದು ವಿಷ್ಣುಪಾದ, ಇನ್ನೊಂದು ನದಿ. ನದಿ ಅಂತಂದರೆ ಫಲ್ಗು ನದಿ. ಆ ಫಲ್ಗು ನದಿಯಲ್ಲಿ ಸ್ನಾನ ಮಾಡಿ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿದರೆ ಪಿತೃಗಳಿಗೆ ಸದ್ಗತಿ ಆಗ್ತದೆ ಅಂತ. ಆದರೆ ದುರದೃಷ್ಟ ಏನಾಗಿತ್ತು ನಮಗೆ ಅಂತಂದರೆ, ವಿಷ್ಣುಪಾದದಲ್ಲಿ ಪಿಂಡ ಪ್ರದಾನ ಮಾಡಲಿಕ್ಕೆ ಜಾಗ ಇರ್ತಿತ್ತು, ಫಲ್ಗು ನದಿಯಲ್ಲಿ ನೀರು ಇಲ್ಲ. ಯಾಕೆಂದ್ರೆ ಅದಕ್ಕೆ ಹೆಸರೇ ಫಲ್ಗು ಅಂತ. ಫಲ್ಗು ಅಂದರೆ ಸ್ವಲ್ಪ ಅಂತ. ಹಾಗಾಗಿ ಅಲ್ಲಿ ನೀರು ಇರುವುದಿಲ್ಲ. ಆದರೆ ಏನು ಒಂದು ವೈಶಿಷ್ಟ್ಯ ಅಂತಂದರೆ, ನಮ್ಮ ಕೈಯಲ್ಲೇ ಉಸುಕು ತೆಗೆದರೆ ಒಂದು ಇಷ್ಟೇ ಜಾಗದಲ್ಲಿ ಮತ್ತೊಂದಿಷ್ಟು ನೀರು ಸಿಗ್ತಿತ್ತು. ಅದರಲ್ಲಿ ಆ ಪಿಂಡ ಹಾಕುವಂಥದ್ದು ನಮ್ಮಲ್ಲಿ ಸಂಪ್ರದಾಯದಲ್ಲಿ ಬಂದಿರತಕ್ಕಂಥದ್ದು. ಆದರೆ ಇವತ್ತಿನ ಕಾಲ ಹೇಗಿದೆ ಅಂತಂದರೆ, ನದಿಗಳ ಉದ್ಧಾರದ ಕಾಲ. ಪ್ರಯಾಗರಾಜ ಅಂತ ನಾವು ಹೇಳ್ತೇವಲ್ಲ, ಈ ಸಲ ಯಮುನೆಯ ಉದ್ಧಾರದ ಕಾಲ. ದೆಹಲಿಯಲ್ಲಿ ಯಮುನಾ ನದಿ ಅಂತಂದರೆ ಕೊಳಕು ನೀರು, ಯಾರೂ ಸ್ನಾನ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಈ ಸಲ ಡಿಲ್ಲಿಯಲ್ಲಿ ಕಮಲ ಅರಳಿತು, ಯಮುನೆ ನದಿಯ ಉದ್ಧಾರ ಅಲ್ಲಿ ವೈಭವದಲ್ಲಿ ನಡೆಯಿತು. ಇದು ಯಮುನಾ ನದಿಯಲ್ಲಿ ನಿತ್ಯ ಆರತಿಯಲ್ಲಿ. ಹಾಗಾಗಿ ಆ ಯಮುನೆಯ ಉದ್ಧಾರ ಹೇಗಾಯಿತು, ಗಯಾದಲ್ಲಿ ಫಲ್ಗು ನದಿಯ ಉದ್ಧಾರನೂ ನಡೆಯಿತು. ಇವತ್ತು ನೀವು ಗಯಾ ಕ್ಷೇತ್ರಕ್ಕೆ ಹೋದರೆ ಆರಾಮವಾಗಿ ಸ್ನಾನ ಮಾಡಿ, ಮುಳುಗಿ ಸ್ನಾನ ಮಾಡಿ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿ ಆರಾಮವಾಗಿ ಬರಬಹುದು. ಯಾಕೆ ಅಂತಂದರೆ, ಮೋದಿ ಅಂತವರ ಸರ್ಕಾರ ನಮಗಿದ್ದರಿಂದ ಆ ಫಲ್ಗು ನದಿಗೆ ಅಣೆಕಟ್ಟು ಕಟ್ಟಿ ಆ ನೀರನ್ನಲ್ಲಿ ನಿಲ್ಲುವ ಹಾಗೆ ಮಾಡಿ ಭಾರೀ ವೈಭವದಲ್ಲಿ ಸ್ನಾನ ಮಾಡುವ ಹಾಗೆ ಅವರು ಮಾಡಿದ್ದಾರೆ. ನಾನು ಯಾಕೆ ಹೇಳಿದೆ ಅಂತಂದರೆ, ಫಲ್ಗು ಅನ್ನುವ ಶಬ್ದಕ್ಕೆ ಸ್ವಲ್ಪ ಅಂತ ಅರ್ಥ. ಫಲ್ಗುಣ, ಇದು ಪಾಲ್ಗುಣ. ನಾ ಬರೀತಾರೆ ಟಾಟಾ ಡಾಟಾನ, ಅದಲ್ಲ, ಪಾಲ್ಗುಣ ನ. ಫಲ್ಗು ಅಂದರೆ ಸ್ವಲ್ಪ, ನ ಅಂದರೆ ಅಲ್ಲ. ಸ್ವಲ್ಪ ಅಲ್ಲ ಅಂತಂದರೆ ಪೂರ್ಣವಾದ ಮಾಸ ಈ ಫಾಲ್ಗುಣ ಮಾಸ. ಯಾಕೆ ಹೇಳಿ? ರಾಯರ ಜಯಂತಿಯ ಪರ್ವಕಾಲ ಬರುವುದು ಈ ಫಾಲ್ಗುಣ ಮಾಸದಲ್ಲಿ. ರಾಯರ ಜನ್ಮ ಪಟ್ಟಾಭಿಷೇಕದ ದಿನ ಬರುವುದು ಈ ಕಾಲದಲ್ಲಿ. ರಾಯರ ಜಯಂತಿ ಆಯಿತು ಅಂತಂದರೆ, ರಾಯರಿಗೆ ಪಟ್ಟಾಭಿಷೇಕ ಆಯಿತು ಅಂತಂದರೆ ದೇಶದಲ್ಲಿ ರಾಮರಾಜ್ಯ, ರಾಘವೇಂದ್ರ ರಾಜ್ಯ ಆಗುವುದರಲ್ಲಿ ಸಂದೇಹನೇ ಇಲ್ಲ. ಹಾಗಾಗಿ ಇದು ಫಲ್ಗು ಅಲ್ಲ, ಇದು ಪರಿಪೂರ್ಣವಾದಂತಹ ಮಾಸ ಅಂತ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ, ವಿಭೂತಿ ಅಧ್ಯಾಯ ಅಂತ ಭಗವದ್ಗೀತೆಯಲ್ಲಿದೆ. ಶ್ರೀಮದ್ ಭಾಗವತದಲ್ಲಿ ಉದ್ಧವ ಗೀತೆಯಲ್ಲಿ ಅಲ್ಲಿಯೂ ವಿಭೂತಿ ಅಧ್ಯಾಯ ಅಂತಿದೆ. ಅಲ್ಲಿ ಹೇಳಿದ ವಿಭೂತಿಗಳು ಎಷ್ಟು 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 ನೀವು ಲೆಕ್ಕ ಮಾಡಿದರೆ ಬೆರಳು ಸಾಕಾಗುವುದಿಲ್ಲ ನಮಗೆ. ಭಾಗವತದಲ್ಲಿ ಇನ್ನಷ್ಟು ವಿಭೂತಿ ರೂಪಗಳನ್ನು ಹೇಳಿದ್ದಾರೆ. ಇದನ್ನು ಹೇಗೆ ಸಂಗ್ರಹ ಮಾಡಬೇಕು? ಸಂಗ್ರಹ ಮಾಡುವುದೊಂದು ಕಲೆ. ನಮ್ಮ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಇದು ಹೇಗೆ ಸಂಗ್ರಹ ಮಾಡಬೇಕು ಅನ್ನೋದನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅನುವ್ಯಾಖ್ಯಾನದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇಡೀ ಶಬ್ದರಾಶಿ ಅನ್ನೋದು ಸಂಗ್ರಹ ಹೇಗೆ ಮಾಡಬೇಕು? ಅನ್ಯತ್ರ ಪ್ರಸಿದ್ಧ, ತತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ, ಅನ್ಯತ್ರೈವ ಪ್ರಸಿದ್ಧ ಅಂತ ವೈದಿಕ ಶಬ್ದಗಳನ್ನೆಲ್ಲ ಇಷ್ಟೇ 4 ಕೆಟಗರಿ ಅಂತ ಪಟ್ಟಿ ಮಾಡಿ ಬೊಟ್ಟು ಮಾಡಿ ತೋರಿಸಿದ ಆಚಾರ್ಯರು ನಮ್ಮ ಗುರುಗಳು, ಜಗದ್ಗುರು ಶ್ರೀ ಮಧ್ವಾಚಾರ್ಯರು ಒಬ್ಬರೇ ಅದನ್ನು ಮಾಡಿತ್ತು. ಅದೇ ರೀತಿ ಈ ವಿಭೂತಿ ರೂಪಗಳು ಎಷ್ಟು ಅಂತ ಕೇಳಿದರೆ ನಮಗೆ ಲೆಕ್ಕ ಮಾಡಲಿಕ್ಕಾಗದಿದ್ದಷ್ಟು. ಆದರೂ ಅದನ್ನು ಕೆಟಗರಿ ಮಾಡಿ 10 ಅದು ವಿಭೂತಿ ರೂಪಗಳು ಅಂತ ತೋರಿಸಿಕೊಟ್ಟ ದೊಡ್ಡ ಕೀರ್ತಿ ಹರಿಕಥಾಮೃತ ಸಾರಕಾರರಿಗೆ ಅದು ಸಲ್ತಾ ಇದೆ. ಅವರು ಲೆಕ್ಕ ಮಾಡಿ ಹೇಳಿದರು, ಎಲ್ಲ ವಿಭೂತಿಗಳಿವೆ,
ಭಾಗವತದಲ್ಲಿ ಹೇಳಿದ ವಿಭೂತಿ, ಭಗವದ್ಗೀತೆಯಲ್ಲಿ ಹೇಳಿದ ವಿಭೂತಿ, ನೀವು ಎಲ್ಲ ಲೆಕ್ಕ ಮಾಡಿ ತೋರಿಸಿ. ಈ 10 ಏನಿದೆ ಹರಿಕಥಾಮೃತ ಸಾರದಲ್ಲಿ ಪಟ್ಟಿ ಮಾಡಿ ಹೇಳಿದ್ದು, ಈ 10ರಲ್ಲಿ ಅಷ್ಟು ಭಾಗವತದ ವಿಭೂತಿ ರೂಪ, ಭಗವದ್ಗೀತೆಯ ವಿಭೂತಿ ರೂಪ ಇಲ್ಲಿ ಸೇರಿದೆ ಅಂತ ಇದನ್ನು 10 ಅಂತ ನಮ್ಮ ತಲೆಗೆ ಹತ್ತುವ ಹಾಗೆ ಹೇಳಿಕೊಟ್ಟ ದೊಡ್ಡ ಕೀರ್ತಿ ಅದು ಹರಿಕಥಾಮೃತ ಸಾರಕಾರರದ್ದು. ಅದು ಯಾವುದು 10 ಅಂತ ಆ ಬಗೆಗಳನ್ನು ಅರಿತು ಬುಧರಿಂದ ಅಂತ ಅದರ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. 10 ಅಂತ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಅದರ ವಿವರಣೆಯನ್ನು ಕೊಡ್ತಾರೆ ನೋಡಿ. 10 ಯಾವುದು ಅಂತ. ನೀತ, ಅದರ ಮೇಲೆ ನೈಜ, ಸಹಜ, ಸಜಾತೀಯ, ವಿಜಾತೀಯ, ಖಂಡ, ಅಖಂಡ, ಸಹಜ, ಆಹಿತ ಅಂತ ಹೇಳಿ ಇನ್ನೊಂದು ನೀತ, ಸಾಧಾರಣ, ವಿಶೇಷ, ಸಜಾತೀಯ, ವಿಜಾತೀಯ, ನೈಜ, ಸಹಜ, ಆಹಿತ, ಖಂಡ, ಅಖಂಡ ಈ ರೀತಿಯಾಗಿ 10 ವಿಭಾಗಗಳನ್ನು ಮಾಡಿ ಎಲ್ಲ ವಿಭೂತಿಗಳು ಕೂಡ ಈ 10ರಲ್ಲಿಯೇ ಸೇರ್ತದೆ ಅಂತ ಪಟ್ಟಿ ಮಾಡಿ ತೋರಿಸಿದವರು ಹರಿಕಥಾಮೃತ ಸಾರಕಾರರು. ಅದರಲ್ಲಿ ಆರಂಭದಲ್ಲಿ ಹೇಳೋದು ನೀತ ಅಂತ ಹೇಳ್ತಾರೆ. ನೀತ ಅಂತಂದರೆ ಒಬ್ಬೊಬ್ಬರು ವ್ಯಾಖ್ಯಾನಕಾರರು ಒಂದೊಂದು ಹೇಳ್ತಾರೆ. ಅದು ಎಲ್ಲವೂ ಚೆನ್ನಾಗಿದೆ, ಅದರ ಒಟ್ಟು ಸಾರ ಅದು ಇಷ್ಟು. ನೀತ ಅಂದರೆ ಯಾವುದು? ನವನೀತ ಅಂತ ನಾವು ಹೇಳ್ತೇವೆ. ನವನೀತ ಅಂದರೆ ಬೆಣ್ಣೆಗೆ ನವನೀತ ಅಂತ. ನೀತ, ನವನೀತ ಅದನ್ನು ಹೊಸದಾಗಿ ಕಡೆದಾಗ ಬಂದದ್ದು ಅದು ನೀತ, ನವನೀತ. ಹಾಗೆ ನೀತ ಅಂದರೆ ನವನೀತ, ಹೊಸದಾಗಿ ಬಂದಿರತಕ್ಕಂಥದ್ದು. ಅದು ಯಾವುದು ಅಂತಂದರೆ ಎಂದೆಂದೂ ಕೆಡದೇ ಇರತಕ್ಕಂಥದ್ದು. ನಿನ್ನೆ ಹೇಗೆ ಫ್ರೆಶ್ ಆಗಿತ್ತು, ಇವತ್ತೂ ಅದು ಫ್ರೆಶ್, ನಾಳೆ ಹೋದರೂ ಅದು ಫ್ರೆಶ್, ನಾಡ್ದು ಹೋದರೂ ಅದು ಫ್ರೆಶ್. ಅದಕ್ಕೆ ನೀತ ಅಂತ ಹೇಳ್ತಾರೆ. ಎಂದೆಂದೂ ಕೆಡದೇ ಇರತಕ್ಕಂತಹ ಪ್ರತೀಕ, ಅದನ್ನು ನೀತ ಅಂದರೆ ಯಾವಾಗಲೂ ಶುದ್ಧವಾಗಿರತಕ್ಕಂತಹ ಪ್ರತೀಕ. ಕೆಲವು ಕೆಡುತ್ತದೆ, ಕೆಲವು ಕೆಡುವುದಿಲ್ಲ. ನಾನು ಒಂದು ಸಲ ಬದರಿಯಲ್ಲಿದ್ದೆ, ಒಂದು 48 ದಿನ ಕೂಡಬೇಕು ಅಂತ ಹೋಗಿದ್ದೆ. ಹೋಗುವಾಗ ದೇವರ ಅಭಿಷೇಕಕ್ಕೆ ಅಂತ ತುಪ್ಪ ಹಿಡ್ಕೊಂಡು ಹೋಗಿದ್ದೆ, ಜೇನುತುಪ್ಪ ಹಿಡ್ಕೊಂಡು ಹೋಗಿದ್ದೆ. ಅಲ್ಲಿ ಪೂಜೆಗೆ ಅಂತ ತೆಂಗಿನಕಾಯಿ ಹಿಡ್ಕೊಂಡು ಹೋಗಿದ್ದೆ. ಅಲ್ಲಿ ಸಮಸ್ಯೆ ಆದ್ದು ಯಾವುದು ಅಂತಂದರೆ ಹಾಲು ಸಮಸ್ಯೆ ಆಗಲಿಲ್ಲ, ಹಾಲು ಅಲ್ಲಿ ಸಿಗ್ತಿತ್ತು. ಸಮಸ್ಯೆ ಅದೊಂದು ಬಾಳೆಹಣ್ಣು, ಅದು ಹಿಡ್ಕೊಂಡು ಹೋದರೆ ಹಾಳಾಗಿಬಿಡುತ್ತೆ, ಕೊಂಡೋಗಲಿಲ್ಲ. ಸಾಕು ಇಷ್ಟು ಅಂತ ತೀರ್ಮಾನ ಮಾಡಿ ಅಲ್ಲಿ ಪೂಜೆ ಮಾಡೋದು ಅಂತ ತೀರ್ಮಾನ ಮಾಡಿದ್ದೆ. ನೀವು ನಂಬ್ತಿರಲ್ಲೋ ಗೊತ್ತಿಲ್ಲ, ಅಲ್ಲಿ ಪೂಜೆಗೆ ನಾನು ಯಾವತ್ತೂ ಬದರಿಗೆ ಹೋಗಿದ್ದೆ. ನಮ್ಮ ಊರಿನಿಂದ ಯಾರೋ ಒಬ್ಬರು 1 ಕೊನೆ ಬಾಳೆಹಣ್ಣು ತಂದು ಅಲ್ಲಿ ಕೊಟ್ಟರು. ಅಲ್ಲ, 1 ಕೊನೆ ಬಾಳೆಹಣ್ಣು ಕೊಟ್ಟರೆ 1 ದಿನಕ್ಕಾಯಿತು, ಮತ್ತು 47 ದಿನ ಹೇಗೆ ಪೂಜೆ ಮಾಡಬೇಕು? ಈ ದೇವರ ಕಾರುಣ್ಯ ಎಷ್ಟು ದೊಡ್ಡದು ಅಂತಂದರೆ, ಆ 1 ಗೊನೆಯಲ್ಲಿ ಸುಮಾರು ಒಂದು 50 ಬಾಳೆಹಣ್ಣಿತ್ತು. ಮೊದಲನೇ ದಿನ ಆ ಗೊನೆಯಲ್ಲಿ 1 ಬಾಳೆಹಣ್ಣು ತೆಗೆದರೆ ಕೊನೆಯ ದಿನ ಆ 48ನೇ ಬಾಳೆಹಣ್ಣು ಕೂಡ ತೆಗೆದು 48 ದಿನವೂ ಕೂಡ ಒಂದೇ ಗೊನೆಯ ಬಾಳೆಹಣ್ಣನ್ನು ದೇವರಿಗೆ ಅಭಿಷೇಕ ಮಾಡಿ ಪಂಚಾಮೃತ ಮಾಡೋ ಯೋಗ ನನಗೆ ಬಂತು. ನಿಮಗೆ ಅನಿಸ್ತದೆ ಅದು ಹಾಳಾಗೋದಿಲ್ವಾ ಅಂತ? ನಿಮಗೆ ಪಕ್ಕ ಅರ್ಥ ಆಗಬೇಕು ಅಂತಂದರೆ ಫ್ರಿಜ್ಜಲ್ಲಿಟ್ಟರೆ ಹಾಳಾಗುವುದಿಲ್ಲ. ನಮ್ಮ ದೇಶದ ಸಹಜವಾದ ಫ್ರಿಜ್ ಅಂದರೆ ಅದು ಬದರಿ ಕ್ಷೇತ್ರ. ಹಾಗಾಗಿ ಆ ಬಾಳೆಹಣ್ಣು ಹಾಳಾಗಲೇ ಇಲ್ಲ. 1 ಗೊನೆ ಬಾಳೆಹಣ್ಣಿದ್ದರೆ ಅದು ದಿನಾ ಅಲ್ಲಿ ದೇವರ ಪೂಜೆಗೆ ಅಭಿಷೇಕಕ್ಕೆ ಆಗಿತ್ತು. ನೀವು ಬೇಕಾದರೆ ಹೋಗುವಾಗ, ಬದರಿ ಹೋಗುವಾಗ ಒಂದಿಷ್ಟು ಬಾಳೆಹಣ್ಣು ಇಟ್ಕೊಂಡು ಹೋಗಿ ನೋಡಿ ಕೆಡುತ್ತಾ ಅಂತ. ಅಂದರೆ ಕೆಡದೇ ಇದ್ದ ಜಾಗ ಅಂದರೆ ಬದರಿಕಾಶ್ರಮ. ಅದು ಯಾಕೆಂದರೆ ಬುದ್ಧಿಯೂ ಕೆಡುವುದಿಲ್ಲ, ಮನಸ್ಸೂ ಕೆಡುವುದಿಲ್ಲ, ಅಲ್ಲಿ ಕೊಂಡೋದ ವಸ್ತುಗಳೂ ಕೆಡುವುದಿಲ್ಲ. ಅಂತಹ ಒಂದು ಜಾಗ, ಎಂದೆಂದೂ ಕೆಡದೇ ಇರತಕ್ಕ ಜಾಗ. ಅಂತಹದ್ದು ಪ್ರಪಂಚದಲ್ಲಿ ಎಂದೆಂದೂ ಕೆಡದೇ ಇರತಕ್ಕಂಥದ್ದು ನೀತ, ನವನೀತದ ಹಾಗಿರುವಂಥದ್ದು ಅಂತಂದರೆ ಲಕ್ಷ್ಮೀದೇವಿ. ಅವರು ಕೆಡುವ ಪ್ರಸಂಗನೇ ಇಲ್ಲ. ಯಾಕೆಂತಂದರೆ ನಿತ್ಯ ನೂತನ. ಸಮುದ್ರದಿಂದ ಮತನೆ ಮಾಡುವಾಗ ಮೇಲಕ್ಕೆ ಬಂದರು ಲಕ್ಷ್ಮೀದೇವಿ. ಬರುವಾಗಲೇ ಪುಷ್ಪದ ಮಾಲಿಕೆ ಇಟ್ಕೊಂಡೇ ಬಂದಿದ್ದಾರೆ. ನಿತ್ಯ ನೂತನೇ ಅವಳು. ಅದಕ್ಕೆ ದಾಸರು ಹೇಳುವಾಗಲೇ ಶ್ರೀತರುಣಿ ವಲ್ಲಭನ ಅಂತ ಹೀಗೇ ಪ್ರಾರಂಭ ಮಾಡ್ತಾರೆ. ತರುಣಿ ಅಂತಲೇ ಪ್ರಾರಂಭ ಮಾಡ್ತಾರೆ. ಅವಳು ನಿತ್ಯ ತರುಣಿ, ನಿತ್ಯ ತಾರುಣ್ಯ. ಅಂದರೆ ಬಾಲ್ಯನೂ ಇಲ್ಲ,
ಆಚೆ ವಾರ್ಧಕನೂ ಇಲ್ಲ. ಈ ಶರೀರ ಬೀಳುವುದು ಯಾವಾಗ? ಹುಟ್ಟುವುದು ಬಾಲ್ಯ, ಸಾಯುವುದು ವಾರ್ಧಕ, ಮುದಿತನ ಬಂದಾಗ. ಲಕ್ಷ್ಮೀದೇವಿಗೆ ಬಾಲ್ಯನೂ ಇಲ್ಲ, ಆಚೆ ಮುಪ್ಪೂ ಇಲ್ಲ, ನಿತ್ಯ ತಾರುಣ್ಯ ಅಂತಂದರೆ ಕೆಡದೇ ಇದ್ದದ್ದು. ವಾಯುದೇವರಿಗೆ ಈ ಶರೀರ ಬಿಡಲಿಕ್ಕಿದೆ, ಬಿಡುವ ಶರೀರ ಅವರದ್ದು. ಆದರೆ ಬಿಡದಿದ್ದ ಶರೀರ ಅಂತಂದರೆ ಭಗವಂತನನ್ನು ಬಿಟ್ಟರೆ ಅದು ಮಹಾಲಕ್ಷ್ಮೀ ದೇವಿಗೆ ಎಂದೆಂದೂ ಕೆಡದೇ ಇರತಕ್ಕಂಥದ್ದು. ಯಾವ ಭಾಗನೂ ಬಿಸಾಡುವ ಹಾಗಿಲ್ಲ ಲಕ್ಷ್ಮೀದೇವಿಯಲ್ಲಿ. ಎಲ್ಲ ಭಾಗಗಳು ಪರಿಶುದ್ಧವಾದ್ದು, ಜ್ಞಾನಾನಂದಮಯವಾದ್ದು. ಹಾಗಾಗಿ ಲಕ್ಷ್ಮೀದೇವಿಯ ಪ್ರತೀಕ ಅದು ನೀತ, ನವನೀತದ ಹಾಗೆಯೇ ಪರಿಶುದ್ಧವಾದಂಥದ್ದು. 10 ಪ್ರತೀಕಗಳಲ್ಲಿ ನೀತ ಅಂದರೆ ಲಕ್ಷ್ಮೀದೇವಿಯದ್ದು ಅಂತ ವ್ಯಾಖ್ಯಾನಕಾರರು ಚಿಂತನೆ ಮಾಡಿದ್ದಾರೆ. ಲಕ್ಷ್ಮೀದೇವಿಯ ಪ್ರತೀಕದಲ್ಲಿ ಭಗವಂತನ ವಿಶೇಷವಾದ ವಿಭೂತಿ ರೂಪ. ನಮ್ಮ ಆಚಾರ್ಯರು ಅನುವ್ಯಾಖ್ಯಾನದ ಕೊನೆಗೆ ಭೂತಿ ಸ್ವಯಂಭು ಶರ್ವಾದಿ ವಂದ್ಯಂ ತ್ವಾಂ ನೌಮಿ ಮೇ ಪ್ರಿಯಂ ಭೂತಿ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಈ ಶಬ್ದಕ್ಕೆ ಟೀಕಾಕೃತ್ಪಾದರು ವ್ಯಾಖ್ಯಾನ ಬರೀತಾ ಭೂತಿರ್ಮಹಾಲಕ್ಷ್ಮೀ ಅಂತ ಹೇಳಿ ಸುಧಾವನ್ನು ಮುಗಿಸುತ್ತಾರೆ. ಭೂತಿ ಅಂದರೆ ಮಹಾಲಕ್ಷ್ಮಿ. ಹಾಗಾಗಿ ಲಕ್ಷ್ಮೀದೇವಿಯ ಹೆಸರೇ ಭೂತಿ, ವಿಭೂತಿ. ಹಾಗಾಗಿ ಅವಳಿಗಿಂತ ದೊಡ್ಡ ವಿಭೂತಿ ಪ್ರಪಂಚದಲ್ಲಿ ಯಾವುದಿದೆ? ಅದಕ್ಕೆ ದಾಸರು ಹೇಳುವಾಗ 10 ವಿಭೂತಿಗಳನ್ನು ಪಟ್ಟಿ ಮಾಡುವಾಗ ಮೊದಲು ಪಟ್ಟಿ ಮಾಡಿದ್ದೇ ನೀತ. ನೀತ ಅಂದರೆ ಲಕ್ಷ್ಮೀದೇವಿ. ಭಗವಂತನ ವಿಭೂತಿ ರೂಪಗಳಲ್ಲಿ ಮೊದಲನೆಯ ನೀತ, ನವನೀತದ ಹಾಗೆ ಪರಿಶುದ್ಧವಾದ ಪ್ರತೀಕ ವಿಭೂತಿ ರೂಪ ಅದು ಮಹಾಲಕ್ಷ್ಮೀ ದೇವಿಯಲ್ಲಿ. ಯಾಕೆ ಗೊತ್ತಾ? ಎಲ್ಲವನ್ನೂ ನೀವು ಬೇಡ 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 ಅಂತ ಹೇಳ್ತೀರಿ. ಬೇಡ ಅಂತ ಲಕ್ಷ್ಮೀದೇವಿ ಮಾಲೆ ಹಿಡ್ಕೊಂಡು ಬಂದ್ಲಂತೆ ಸಮುದ್ರ ಮಥನೆ ಆದಾಗ. ಎಲ್ಲರೂ ಕತ್ತು ಎತ್ತಿ ನೋಡಿದ್ರಂತೆ, ಈ ಮಾಲೆ ನನ್ನ ಕೊರಳಿಗೆ ಬೀಳುತ್ತಾ ಅಂತ. ಲಕ್ಷ್ಮೀದೇವಿಯ ಮಾಲೆ ಅವತ್ತು ಬಿಡಿ, ಇವತ್ತೂ ಅಷ್ಟೇ. ಒಂದು ಲಕ್ಷ್ಮೀದೇವಿ ಮಾಲೆ ಹಿಡ್ಕೊಂಡು ಬಂದರೆ ಯಾರಾದರೂ ಬೇಡ ಅಂತ ಹೇಳೋರು ಇದ್ದಾರೆ? ಲಕ್ಷ್ಮೀದೇವಿ ಹೇಳಿದ್ಲಂತೆ, ಈ ಮಾಲೆ ಯಾರಿಗೆ ಹಾಕ್ತೇನೆ, ಯಾರು ಬೇಡ ಅಂತ ಹೇಳ್ತಾರೆ ಅವರ ಕೊರಳಿಗೆ ಹಾಕ್ತೇನೆ ಅಂತ. ಹೇಗಿರ್ಬೋದಲ್ಲ ಆ ಜನರ ಸ್ಥಿತಿ? ಬೇಡ ಅಂತ ಹೇಳಿದವರ ಕೊರಳಿಗೆ ಹಾಕ್ತೇನೆ ಅಂತ. ಅಯ್ಯೋ, ಬೇಡ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿದ್ದಾರೆ ಅಂತ ಬಿಡ್ತಾಳೆ, ಬೇಕು ಅಂತ ಹೇಳಿದ್ರೆ ಬೇಡ ಅಂತ ಹೇಳಿಲ್ಲ ಅದರಿಂದ ಬಿಡ್ತಾಳೆ. ಕೊನೆಗೆ ಯಾರಿಗೂ ಆ ಯೋಗ ಸಿಗಲಿಲ್ಲ. ಕೊನೆಗೆ ಭಗವಂತನ ಕೊರಳಿಗೆ ಈ ಮಾಲೆಯನ್ನು ಹಾಕಿದ್ದಾಳೆ ಲಕ್ಷ್ಮೀದೇವಿ. ನಾನು ಯಾಕೆ ಹೇಳಿದೆ ಅಂತಂದರೆ ಸಸುರಾಸುರ ಮಾನವಾಹ ಸ್ಪೃಹಾಂ ಚಕ್ರು ಅಂತ ಭಾಗವತದಲ್ಲಿದೆ. ಲಕ್ಷ್ಮೀದೇವಿ ಅಂದರೆ ಎಲ್ರಿಗೂ ಬೇಕಾದಂತಹ ವಸ್ತು. ಹಾಗಾಗಿ ನಮ್ಮ ಭಜನೆಯಲ್ಲಿಯೂ ಕೂಡ ಹಾಗೇನೆ ನೋಡಿ, ಯಾವ ಹಾಡು ಹೇಳದಿದ್ದರೂ ಭಜನೆ ನಿಲ್ಲುತ್ತೆ. ಆದರೆ ಒಂದು ಹಾಡು ಹೇಳದೆ ಭಜನೆ ನಿಲ್ಲುವುದೇ ಇಲ್ಲ. ಅದು ಯಾವುದು ಅಂತಂದರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅವಳು ಬಾರಮ್ಮ ಅಂತ ಹೇಳದೆ, ಅವಳನ್ನು ಕರೆಯದೆ, ಕರ್ಕೊಂಡು ಹೋಗದೆ ನಮ್ಮ ಭಜನೆ ನಿಲ್ಲುವುದೇ ಇಲ್ಲ. ಲಕ್ಷ್ಮೀದೇವಿ ಎಲ್ರಿಗೂ ಬೇಕಾದ್ದು. ಯಾಕೆಂದರೆ ಅದು ಕೆಡದೇ ಇದ್ದದ್ದು. ನೋಟು ಕೆಡ್ತದೆ, ಲಕ್ಷ್ಮೀದೇವಿ ಕೆಡುವುದಿಲ್ಲ. ನಮಗೆ ಲಕ್ಷ್ಮಿ ಅಂದರೆ ನೋಟು ಅಂತ ತಿಳ್ಕೊಂಡಿದ್ದೇವೆ. ನೋಟಿಗೆಲ್ಲ ಬ್ಯಾನ್ ಆಗುತ್ತೆ. 1000 ರೂಪಾಯಿ ನೋಟಿಗೆ ಬ್ಯಾನ್ ಆಯಿತು, ಬೇರೆ ಬೇರೆ. ಇನ್ನು 500 ರೂಪಾಯಿ ನೋಟಿಗೂ ಬ್ಯಾನ್ ಆದರೆ ಆಶ್ಚರ್ಯ ಏನೂ ಅಲ್ಲ. ಅದು ಆಗಲಿ ಹೋಗಲಿ, ಅದಲ್ಲ. ಲಕ್ಷ್ಮೀದೇವಿ ಅಂತಂದರೆ ಜ್ಞಾನಾನಂದಮಯವಾದ ತನು. ಅದಕ್ಕೆ ವಿನಾಶ ಎಂಬುದೇ ಇಲ್ಲ, ಅದು ಕೆಡುವುದು ಅಂತಲೇ ಇಲ್ಲ. ಇಂತಹ ಕೆಡದಿದ್ದಂತಹ ಪ್ರತೀಕ ಅದನ್ನು ಭಗವಂತ ಕೊಟ್ಟ ನೋಡಿ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷ ಇದನ್ನೆಲ್ಲ ಕೊಡುವ ಆ ಶುದ್ಧವಾದ ಪ್ರತೀಕ ಅದು ಮಹಾಲಕ್ಷ್ಮೀ ದೇವಿದ್ದು. ಅದು ವಿಭೂತಿ ರೂಪ, ಅದು ನೀತ, ನವನೀತದ ಹಾಗೆ ಪರಿಶುದ್ಧವಾದ, ದಿನ ದಿನಕ್ಕೆ ಪರಿಶುದ್ಧ. ಅದು ಇವತ್ತು ನೀತ, ನಾಳೆನದು ಡೆಡ್ ಅಂತ ಆಗುವುದಿಲ್ಲ, ಯಾವಾಗಲೂ ಪರಿಶುದ್ಧವಾದ್ದು. ಅಂತಹ ಪ್ರತೀಕ ವಿಭೂತಿ ರೂಪ ಭಗವಂತನದ್ದು ಲಕ್ಷ್ಮೀದೇವಿಯಲ್ಲಿ ವಿಶೇಷವಾಗಿದೆ. ಆದ್ದರಿಂದಲೇ ಲಕ್ಷ್ಮೀದೇವಿಗೆ ಎಷ್ಟು ಅಧಿಕಾರ ವ್ಯಾಪ್ತಿ ಇದೆ ಅಂತಂದರೆ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಅಷ್ಟೇ ಅಲ್ಲ, ಮೋಕ್ಷ ಕೊಡುವ ಎಲ್ಲ ಸಾಮರ್ಥ್ಯ ಲಕ್ಷ್ಮೀದೇವಿತ್ತು. ಹಾಗಾಗಿ ಭಗವಂತನ ವಿಶೇಷವಾದ ವಿಭೂತಿ ಮಹಾಲಕ್ಷ್ಮೀ ದೇವಿಯಲ್ಲಿ ಅಂತ ಮೊದಲು ನೀತ ಅಂತ ದಾಸರು ಅದನ್ನು ಆರಂಭ ಮಾಡಿದ್ದಾರೆ. ನೀತ ಅಂತ ಹೇಳುವಾಗ
ಇನ್ನೊಂದು ಶುದ್ಧವಾದ ಪ್ರತೀಕ ಶಾಲಗ್ರಾಮ ಪ್ರತೀಕ. ಶಾಲಿಗ್ರಾಮದಲ್ಲಿ ದೇವರ ನಿತ್ಯ ಸನ್ನಿಧಾನ, ಅದರಲ್ಲಿ ಆವಾಹನೆ ವಿಸರ್ಜನೆ ಪ್ರಶ್ನೆನೇ ಇಲ್ಲ. ಅವರು ಮುಟ್ಟಿದರು ಮೈಲಿಗೆ, ಇದು ಮುಟ್ಟಿದರು ಅದು ಅಶುದ್ಧ ಆಯಿತು, ಅದಕ್ಕೆ ಪಂಚಾಮೃತ ಪ್ರಶ್ನೆನೇ ಇಲ್ಲ. ಪರಿಶುದ್ಧವಾದ ಪ್ರತೀಕ ಶಾಲಿಗ್ರಾಮ ಪ್ರತೀಕ, ಅದು ನೀತ. ಅದರಲ್ಲಿಯೂ ಕೂಡ ಭಗವಂತನ ವಿಶೇಷವಾದ ವಿಭೂತಿ ರೂಪ. ನನಗೆ ಆವಾಹನಂ ನ ಜಾನಾಮಿ ವಿಸರ್ಜನಂ ಅದೆಲ್ಲ ಹೇಳುವ ಶಬ್ದವೇ ಬೇಕಾಗಿಲ್ಲ. ಆ ಶಾಲಿಗ್ರಾಮವನ್ನು ಮುಟ್ಟುವುದು, ದೇವರ ಮಂತ್ರವನ್ನು ಜಪ ಮಾಡುವುದು, ಒಂದು ಶಂಖ ಹಿಡ್ಕೊಳ್ಳುವುದು, ದೇವರ ಮಂತ್ರವನ್ನು ಹೇಳುವುದು, ಅಭಿಷೇಕ ಮಾಡುವುದು, ದೇವರಿಗೆ ತುಳಸಿ ಏರಿಸುವುದು, ದೇವರಿಗೆ ಸಮರ್ಪಣೆ ಮಾಡೋದು, ಸುಲಭದಲ್ಲಿ ದೇವರ ಶಾಲಿಗ್ರಾಮದಲ್ಲಿ ಭಗವಂತನ ಪೂಜೆ ಮಾಡಲಿಕ್ಕಾಗತ್ತೆ. ನಮ್ಮ ಮತದಲ್ಲಿ ಎಲ್ಲರ ಮನೆಯಲ್ಲಿಯೂ ಶಾಲಿಗ್ರಾಮ ಇತ್ತು, ಪ್ರತಿಯೊಂದು ಮನೆಯಲ್ಲಿಯೂ ಶಾಲಿಗ್ರಾಮ ಇತ್ತು. ಅದರ ಅಭಿಷೇಕ ತೀರ್ಥ ಸ್ವೀಕಾರ ಮಾಡುವ ಸಂಪ್ರದಾಯ ಇತ್ತು ಅಂತ ಯಾಕೆಂದರೆ ಈಗ ಬಿತ್ತು ಅಂತ. ಶಾಲಿಗ್ರಾಮ ಹುಡುಕಬೇಕು, ಅದೆಲ್ಲ ಮನೆಯಲ್ಲಿದ್ದ ಶಾಲಿಗ್ರಾಮ ಎಲ್ಲ ಮಠಗಳಿಗೋ ಮಂದಿರಗಳಿಗೋ ಕೊಟ್ಟು ಹೋಯಿತು. ಆದರೆ ಶಾಲಿಗ್ರಾಮ ಎನ್ನುವುದು ಶುದ್ಧವಾದ ಪ್ರತೀಕ, ಮನೆಯಲ್ಲಿ ಇಟ್ಕೊಳ್ಬೇಕಾದ್ದು, ಮನೆಯಲ್ಲಿ ಪೂಜೆ ಮಾಡಬೇಕಾದ್ದು, ಅದು ಶುದ್ಧವಾದ ಪ್ರತೀಕ ಅಂತ ಅದನ್ನು ಉಲ್ಲೇಖ ಮಾಡಿದ್ದಾರೆ. ನೀತದಲ್ಲಿ ಶಾಲಿಗ್ರಾಮವನ್ನು ಸೇರಿಸಿದ್ದಾರೆ. ಅದೇ ರೀತಿ ನೀತ ಅಂತಂದರೆ ಭಗವಂತನ ರೂಪಗಳು, ಮತ್ಸ್ಯಾದಿ ರೂಪಗಳು, ಅದು ಪರಿಶುದ್ಧವಾದ್ದು ವಿಭೂತಿ ರೂಪ. ಅದು ಇನ್ನೊಂದು ಕಡೆ ಇರುವಂಥದ್ದಲ್ಲ, ಶುದ್ಧವಾದ ಪ್ರತೀಕಗಳು, ಅದರಲ್ಲಿ ಯಾವ ದೋಷಗಳೂ ಇಲ್ಲ. ಹೀಗೆ ನೀತ ಅಂತ ಹೇಳುವಾಗ ಭಗವಂತನ ಮತ್ಸ್ಯಾದಿ ರೂಪಗಳನ್ನು ಪರಿಗಣನೆ ಮಾಡಿದ್ದಾರೆ. ಶಾಲಿಗ್ರಾಮ ಪ್ರತೀಕ, ಅದು ಶಾಲಗ್ರಾಮ ಜಡಾಗಿದ್ದರೂ ಭಗವಂತನ ವಿಶೇಷವಾದ ಸನ್ನಿಧಾನ. ನೀವು ಶಾಲಿಗ್ರಾಮ ನೋಡ್ತಾ ಕೂತ್ಕೊಂಡ್ರೆ ಭಗವಂತನ ಅದ್ಭುತವಾದ ಪ್ರಪಂಚ ನಮಗೆ ಕಾಣಿಸ್ತದೆ. ಒಂದು ಶಾಲಿಗ್ರಾಮ ನೀವು ತಗೊಂಡು ನೋಡಿ, ಅದರ ಒಳಗೆ ಅರಗಳಿರ್ತವೆ, ರೇಖೆಗಳಿರ್ತವೆ, ಅದರ ಮಧ್ಯದಲ್ಲಿ ಮೇರು ಎತ್ತರದವಾದ ಭಾಗ ಇರ್ತದೆ. ಒಂದು ಶಾಲಿಗ್ರಾಮದಲ್ಲಿ 1 ಸುದರ್ಶನ ಇರ್ತದೆ, 2 ಸುದರ್ಶನ ಇರ್ತದೆ, 4 ಸುದರ್ಶನ ಇರ್ತದೆ, 5 ಇರ್ತದೆ, 10 ಇರ್ತದೆ, 19 ಇರ್ತದೆ, 21 ಇದೆ, 25 ಸುದರ್ಶನಗಳಿವೆ. ನೀವು ಮಠಗಳಲ್ಲ ನೋಡಿ, 25 ಸುದರ್ಶನದ ಶಾಲಿಗ್ರಾಮಗಳು ಮಠದಲ್ಲಿ ಪೂಜೆಗೆ ಇರ್ತವೆ. 108 ಸುದರ್ಶನಗಳ ಶಾಲಿಗ್ರಾಮ ಇದೆ. ಒಂದು ಚಿಕ್ಕ ಕಲ್ಲು, ಆ ಕಲ್ಲಿನ ಒಳಗೆ ಆ ಶಾಲಿಗ್ರಾಮದಲ್ಲಿ ಚಿತ್ರ ಮಾಡಿದ್ದಾರೆ. ಯಾರು ಮಾಡೋದು? ಯಾರೂ ಇಲ್ಲ. ಆ ಗಂಡಕಿ ನದಿ ಹರಿತಾ ಇದೆ, ಅಲ್ಲಿ ಸಿಗುವ ಕಲ್ಲು, ಆ ಕಲ್ಲಿನಲ್ಲಿ ಇಷ್ಟು ಕೆತ್ತನೆ ಕೆಲಸಗಳಿವೆ. ಎಲ್ಲಿಯಾದರೂ ಒಂದು ಕೆತ್ತನೆ ಕೆಲಸ ನಡೆದರೆ ಅದು ಯಾರು ಮಾಡಿರಬೇಕು? ಯಾರಾದರೂ ಒಬ್ಬರು ಮಾಡಿರಬೇಕು. ಶಾಲಿಗ್ರಾಮದಲ್ಲಿ ಕೆತ್ತನೆ ಕೆಲಸ ಮಾಡಿದರು ಯಾರು? ಒಂದಲ್ಲ, ನೂರಲ್ಲ, ಸಾವಿರಾರು ಶಿಲೆಗಳಲ್ಲಿ ಇದೆಲ್ಲ ಇದೆ. ಈ ಕೆತ್ತನೆ ಕೆಲಸ ನೋಡಬೇಕಾದ್ರೆ ನಮಗೆ ಪ್ರಪಂಚನೇ ಮರೆತು ಹೋಗ್ತದೆ. ಒಂದು ಮನೆಯಲ್ಲಿ ಒಬ್ಬರು ಹೇಳ್ತಿದ್ರು, ಏನ್ರಿ ನಮ್ಮ ಮನೆಯವರು ದೇವರ ಕೋಣೆಗೆ ಹೋದರೆ ಹೊರಗೇನೇ ಬರುವುದಿಲ್ಲ ಅಂತ. ನಾನು ಕೇಳಿದೆ ಏನು ಸಮಸ್ಯೆ ಅಂತ. ಅವರು ಹೇಳಿದರು, ಸ್ವಾಮಿ ಈ ಶಾಲಿಗ್ರಾಮದಲ್ಲಿ 4 ಸುದರ್ಶನ ಇದೆ, ಮೇಲೆ 2 ಕೆಳಗೆ 2, ಇದನ್ನು ನೋಡ್ತಾ ಕೂತ್ಕೊಂಡ್ರೆ ಪ್ರಪಂಚನೇ ಮರೆತು ಹೋಗುತ್ತೆ ಅಂತ. ಎಂಥ ಭಕ್ತಿ, ಎಂಥ ಶ್ರದ್ಧೆ! ಆ ಶಾಲಿಗ್ರಾಮದಲ್ಲಿ ಯಾರು ಮಾಡಿದರು ಅಂತ ನಾವು ಸಲ ಅನುಸಂಧಾನ ಮಾಡಿದರೆ ಭಗವಂತನ ವಿಭೂತಿ ರೂಪ ಅದರಲ್ಲಿ ಎಷ್ಟಿದೆ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಭಗವಂತನ ಶುದ್ಧವಾದ ಪ್ರತೀಕಕ್ಕೆ ಅದನ್ನು ಉದಾಹರಣೆಯಾಗಿ ಜ್ಞಾನಿಗಳು ನೀಡಿದ್ದಾರೆ. ಅದು ನೀತ ಅಂತ. ಸಾಧಾರಣ ವಿಶೇಷ ಅಂತ ಇನ್ನೆರಡು ಪ್ರತೀಕಗಳು. ಸಾಧಾರಣ ಅಂತಂದರೆ ಎಲ್ಲರಲ್ಲೂ ಇರುವಂಥದ್ದು. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಥವಾ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಅಬ್ರಾಹ್ಮಣ ಎಲ್ಲರಲ್ಲಿ ಇರತಕ್ಕಂತಹ ಒಂದು ಭಗವಂತನ ರೂಪಗಳು. ಸಾಧಾರಣ ಎಲ್ಲರಲ್ಲೂ ಇರುವಂಥದ್ದು. ಈ ಉಪನಿಷತ್ತು ಹೇಳುತ್ತೆ, ಯಾರೇ ಒಬ್ಬ ಬರಲಿ ಅವನಿಗೆ ಕೈ ಮುಗಿಯುವ ಸಂಪ್ರದಾಯ ನಮ್ಮದು. ಅವನಿಗೆ ಕೈ ಮುಗಿತೇವೆ, ನಮಸ್ಕಾರ ಮಾಡ್ತೇವೆ, ಎಲ್ಲ ಉಪಚಾರಗಳನ್ನು ನಾವು ಮಾಡ್ತೇವೆ. ಮನೆಗೆ ಯಾರಾದರೂ ಬಂದರೆ ಕೈ ಹಿಡಿದು ಕರ್ಕೊಂಡು ಹೋಗಿ ಸತ್ಕಾರ ಮಾಡ್ತೇವೆ. ಯಾಕೆ ಹೇಳಿ? ನಮ್ಮದು ವ್ಯಕ್ತಿ ಪೂಜೆಯ ದೇಶ ಅಲ್ಲ, ನಮ್ಮಲ್ಲಿ ಶಕ್ತಿ ಪೂಜೆಯ ದೇಶ ನಮ್ಮದು. ಆ ಒಳಗಿರುವಂತಹ ಶಕ್ತಿಯನ್ನು ಗುರುತಿಸಿ ನಾವು ಪೂಜೆ ಮಾಡುವಂಥದ್ದು. ಉಪನಿಷತ್ತಲ್ಲಿ ಹೇಳ್ತಾರೆ, ಯಚೇದ ವೇದೀತ್ ಅಥ ಸತ್ಯಮಸ್ತಿ ನಚೇದಿಹ ವೇದೀತ್ ಮಹತೀ ವಿನಷ್ಟಿ ಅಂತ ಹೇಳಿ
ಭೂತೇಷು ಭೂತೇಷು ವಿಚಿಂತ್ಯ ಧೀರಾ ಪ್ರೇತ್ಯ ಅಸ್ಮಾತ್ ಲೋಕಾತ್ ಅಮೃತ ಭವಂತಿ ಅಂತ. ಒಬ್ಬೊಬ್ಬರಲ್ಲಿಯೂ ಕೂಡ ಆ ಭಗವಂತನ ವಿಭೂತಿ ರೂಪವನ್ನು ನೋಡಬೇಕು. ನೋಡಿದರೆ ಸಂಸಾರದ ಬಂಧನದಿಂದ ಬಿಡುಗಡೆ ಆಗುತ್ತೆ, ಮೋಕ್ಷ ಆಗುತ್ತೆ. ಪ್ರೇತ್ಯ ಅಮೃತ ಭವಂತಿ, ಇಷ್ಟು ಪರಶುದ್ಧಿಯನ್ನು ಹೇಳ್ತಾರೆ. ಭೂತೇಷು ಭೂತೇಷು ವಿಚಿಂತ್ಯ ಧೀರಾಹ ಅಂತ. ಪ್ರತಿಯೊಬ್ಬರಲ್ಲಿಯೂ ಕೂಡ ಭಗವಂತನ ವಿಭೂತಿ ರೂಪವನ್ನು ನೋಡಬೇಕು ಅಂತ. ಭೂತೇಷು ಭೂತೇಷು, ಒಬ್ಬನಲ್ಲಿ ಅಲ್ಲ, ಎಲ್ಲ ಜೀವರಾಶಿಗಳಲ್ಲಿಯೂ ಭಗವಂತನ ವಿಭೂತಿ ರೂಪ. ಅದನ್ನು ನಮ್ಮ ಆಚಾರ್ಯರು ವಿವರಿಸಿದ್ದಾರೆ, ಎಲ್ಲ ಜ್ಞಾನಿಗಳು ವಿಶ್ಲೇಷಣೆ ಮಾಡಿದ್ದಾರೆ. ಸುಲಭದಲ್ಲಿ ಹೇಳುವಂತಹದ್ದು, ನಮ್ಮ ನಾಡಿಗಳಲ್ಲಿ ಭಗವಂತನ ರೂಪ ಇದೆ. ನಮ್ಮಲ್ಲಿ ಎಡಭಾಗದಲ್ಲಿ 36,000 ರೂಪ, ಬಲಭಾಗದಲ್ಲಿ 36,000 ರೂಪ, 72,000 ಭಗವಂತನ ರೂಪಗಳು ಇವೆ. ಭಗವಂತನ ಪುರುಷ ರೂಪ, ಭಗವಂತನ ಸ್ತ್ರೀ ರೂಪಗಳಿವೆ. ನಮ್ಮ ನಾಡಿಗಳಲ್ಲಿ 72,000 ನಾಡಿಗಳಲ್ಲಿ ಭಗವಂತನ 72,000 ರೂಪಗಳಿವೆ. ಯಾರೇ ಒಬ್ಬ ವ್ಯಕ್ತಿ ಇರಲಿ, ಎಷ್ಟು ರೂಪಗಳು ಅಂತಂದರೆ 72,000 ರೂಪಗಳು. ಹನುಮಂತ ದೇವರು ಕೈ ಮುಗಿದುಕೊಂಡೇ ಇರ್ತಾರೆ. ನಮಗೆಲ್ಲ ಕೈ ಮುಗಿದವರು ಯಾರಿಗೆ ಕೈ ಮುಗಿತಾರೆ? ನಮ್ಮ ಒಳಗಿದ್ದ ಆ 72,000 ರೂಪಗಳಿಗೆ ಕೈ ಮುಗಿತಾರೆ ಅಂತ. ಅವರಿಗೆ ಖುಷಿ, ಆನಂದ. ಒಬ್ಬೊಬ್ಬರಲ್ಲಿ 72,000 ರೂಪ ಇದೆ ಅಂತಂದರೆ ಎಷ್ಟು ಎಷ್ಟು ವೈಭವ ಅಂತ. ಹಾಗಾಗಿ ಒಂದು ಮನೆಗೆ ಒಬ್ಬ ವ್ಯಕ್ತಿ ಬಂದ ಅಂತಂದರೆ ಒಬ್ಬ ವ್ಯಕ್ತಿ ಬಂದದ್ದಲ್ಲ, ದೇವರ 72,000 ರೂಪಗಳು ಬಂತು ಅಂತ ಅರ್ಥ. ಆ ಬಂದವನಿಗೆ ನಾವು ಅನ್ನದಾನ ಮಾಡಿದರೆ, ಒಬ್ಬನಿಗೆ ಅನ್ನದಾನ ಮಾಡಿದರೆ ಭಗವಂತನ 72,000 ರೂಪಗಳಿಗೆ ಅನ್ನದಾನ ಮಾಡಿದ ಪುಣ್ಯ ನಮಗೆ ಲಭಿಸ್ತದೆ. ಒಬ್ಬನಿಗೆ ನಮಸ್ಕಾರ ಮಾಡಿದರೆ 72,000 ಭಗವಂತನ ರೂಪಗಳಿಗೆ ಕೈ ಮುಗಿದು ನಮಸ್ಕಾರ ಮಾಡಿದ ಯೋಗ ನಮಗೆ ಲಭಿಸ್ತದೆ. ಈ ಕೊರೋನಾ ಬಂದು ಒಂದು ಒಳ್ಳೆಯ ಪಾಠ ಕಲಿಸ್ತು. ಅಲ್ಲಿ ತನಕ ನಮಗೆ ಶೇಕ್ ಹ್ಯಾಂಡ್ ಕಾರ್ಯಕ್ರಮ ನಮ್ಮಲ್ಲಿತ್ತು, ಸಂಪ್ರದಾಯ, ಕೈ ಹಿಡಿಯುವುದು ಅಂತ. ಆ ಶೇಕ್ ಹ್ಯಾಂಡ್ ನಿಂತೇ ಹೋಯಿತು ಕೊರೋನಾ ಬಂದ ಮೇಲೆ. ಅಲ್ಲಿ ಮೇಲೆ ಸರ್ಕಾರದ ಕಾನೂನೇ, ರಾಜಾಜ್ಞೆನೇ ಆಯಿತು, ಅದನ್ನು ಶೇಕ್ ಹ್ಯಾಂಡ್ ಬಿಟ್ಬಿಡಿ, ಕೈ ಮುಗೀರಿ. ನಮ್ಮ ಹಿಂದೆ ಏನು ಸಂಪ್ರದಾಯ ಇತ್ತು ಅದೇ ಸಂಪ್ರದಾಯ ಮುದ್ದೆ ಬಂತು. ಅದು ಏನು ಅಂತಂದರೆ ಕರವ ಮುಗಿದ, ಕೈ ಮುಗಿಯುವ ಸಂಪ್ರದಾಯ ನಮ್ಮಲ್ಲಿ ಬಂತು. ಅದು ಯಾಕೆ ಅಂತಂದರೆ ಅದು ಅನ್ವರ್ಥಕ, ಸುಮ್ಮನೆ ಅಲ್ಲ, ಒಬ್ಬ ವ್ಯಕ್ತಿಯನ್ನು ನೋಡಿ ಅಲ್ಲ, ಆ ಒಬ್ಬ ವ್ಯಕ್ತಿಯಲ್ಲಿ ಇರುವ ಭಗವಂತನ 72, ನಾನು ಹೇಳಿದ್ದು ಒಂದು ದೃಷ್ಟಿಯಲ್ಲಿ 72,000. ಹೀಗೇ ಅನುಸಂಧಾನ ಮಾಡಲಿಕ್ಕೆ ಬೇರೆ 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 ರೀತಿಯ ಚಿಂತನೆ ಮಾಡಿದರೆ ಭಗವಂತನ ಅನಂತ ರೂಪಗಳು ನಮ್ಮಲ್ಲಿ ಇರ್ತದೆ. ಇದನ್ನು ನಾವು ಅನುಸಂಧಾನ ಮಾಡಬೇಕು. ಇದೆಲ್ಲ ಸಾಧಾರಣ ರೂಪಗಳು. ಸಾಧಾರಣ ಅಂದರೆ ಇದು ಪ್ರಯೋಜನ ಇಲ್ಲ ಅಂತಲ್ಲ, ಪ್ರತಿಯೊಬ್ಬನ ಒಳಗೂ ಇರತಕ್ಕಂತಹ ಭಗವಂತನ ರೂಪಗಳು. 72,000 ರೂಪದಿಂದ ನಮ್ಮ 72,000 ಹಗಲು ರಾತ್ರಿಯನ್ನು ರಕ್ಷಣೆ ಮಾಡುವ ಭಗವಂತನ ಪರಮೋಪಕಾರವನ್ನು ನಾವು ಚಿಂತನೆ ಮಾಡ್ತಲೇ ಇರಬೇಕಂತೆ. ಇದು ಭಗವಂತನ ವಿಭೂತಿ ರೂಪ ಸಾಧಾರಣ ಅಂತ. ವಿಶೇಷ ಅಂತಿದೆ. ವಿಶೇಷ ಅಂತಂದರೆ ಅದು ಒಮ್ಮೊಮ್ಮೆ ಬರ್ತದೆ, ಒಮ್ಮೊಮ್ಮೆ ಬರುವುದಿಲ್ಲ. ಒಮ್ಮೆ ಬರ್ತದೆ, ಒಮ್ಮೆ ಬರುವುದಿಲ್ಲ. ಯಾವಾಗ ಅಂತ ಗೊತ್ತಿಲ್ಲ ನಮಗೆ. ಉದಾಹರಣೆಗೆ ಬಲರಾಮ ದೇವರು, ಪೃಥು ಮಹಾರಾಜ, ಅರ್ಜುನ, ಇವರಲ್ಲೆಲ್ಲ ವಿಶೇಷಾವೇಶಿನೋ ಹರೇ ಅಂತ ಆಚಾರ್ಯರು ನಿರ್ಣಯದಲ್ಲಿ ಹೇಳಿದ್ದಾರೆ. ಬಲರಾಮ ದೇವರಲ್ಲಿ ಶುಕ್ಲಕೇಶದ ಆವೇಶ, ಅದು ಒಮ್ಮೊಮ್ಮೆ ಬರ್ತದೆ, ಒಮ್ಮೊಮ್ಮೆ ಬರುವುದಿಲ್ಲ. ಅದು ಭಗವಂತನ ಇಚ್ಛೆ ಅಷ್ಟೇ. ದೇವರಿಗೆ ಯಾವಾಗ ಇಚ್ಛೆ ಬರುತ್ತೆ ಆವಾಗ ಆವೇಶ, ಯಾವಾಗ ಇಚ್ಛೆ ಬರುವುದಿಲ್ಲ ಆವಾಗ ಅದು ಅವ್ಯಕ್ತವಾಗಿರ್ತದೆ. ಪೃಥು ವೇನನ ಮಗ. ಪೃಥು ಅವನ ಕಾಲದಲ್ಲಿ ಏನು ಮೆರೆಯಿತು, ಇಡೀ ಪ್ರಪಂಚದಲ್ಲಿ ಎಲ್ಲ ಸಾಮ್ರಾಜ್ಯ ಸಿಕ್ಕಿತು. ಭೂಮಿಯನ್ನೇ ಅವನು ದೋಹನೆ ಮಾಡಿ ಎಲ್ಲ ಸಮೃದ್ಧಿಯನ್ನು ಪ್ರಪಂಚಕ್ಕೆ ಕೊಟ್ಟವ. ಹಾಗಾಗಿ ಪೃಥುರಾಜನಿಂದ ಈ ಭೂಮಿಗೆ ಪೃಥ್ವಿ ಅನ್ನುವ ಹೆಸರು ಬಂತು. ಪೃಥ್ವಿ ಅಂತ ಬಾಯಿ ತುಂಬ ನಾವು ಹೇಳ್ತೇವೆ. ಯಾಕೆಂದರೆ ಪೃಥು ಅವನನ್ನು ವಿಶೇಷ ಭಗವಂತನ ವಿಭೂತಿ ರೂಪ ಅಂತ ಭಾಗವತ ಉಲ್ಲೇಖ ಮಾಡಿದೆ. ವಿಶೇಷಾವೇಶ ಅಂತ ಪೃಥುವಿನಲ್ಲಿ. ಹಾಗೆಯೇ ಬಲರಾಮದೇವರಲ್ಲಿ ಅರ್ಜುನನಿಗೆ ಸೋಲು ಎಂಬುದೇ ಇರಲಿಲ್ಲ. ಯಾಕೆಂದರೆ ತುಂಬ ಕಾರಣಗಳನ್ನು ಹೇಳಿದ್ದಾರೆ. ಅದರಲ್ಲಿ ಒಂದು ಕಾರಣ ಭಗವಂತನ ವಿಶೇಷವಾದ ವಿಭೂತಿ ರೂಪ ಅರ್ಜುನನಲ್ಲಿತ್ತು. ವಾಲಿ ಅಸುನೀಗಿದ, ಆದರೆ ಅರ್ಜುನನಿಗೆ ಪರಾಜಯ ಇರಲಿಲ್ಲ. ಯಾಕೆ ಅಂತಂದರೆ ಭಗವಂತನ ವಿಶೇಷವಾದ ವಿಭೂತಿ ರೂಪ ಅರ್ಜುನನಲ್ಲಿತ್ತು.
ಅದು ಒಮ್ಮೆ ಬರ್ತದೆ, ಒಮ್ಮೆ ಹೋಗ್ತದೆ, ಹೀಗೆಲ್ಲ ಇದೆ. ವಿಶೇಷಾವೇಶ ಅಂತ. ಹಾಗಾಗಿ ನೀತ, ಸಾಧಾರಣ, ವಿಶೇಷ ಅಂತ 3 ವಿಭೂತಿ ರೂಪಗಳ ಪ್ರತೀಕಗಳು. ಹೀಗೆ 10 ವಿಭೂತಿ ರೂಪಗಳನ್ನು ದಾಸರು ಉಲ್ಲೇಖ ಮಾಡಿದ್ದಾರೆ. ಆ 10 ವಿಭೂತಿ ರೂಪಗಳನ್ನು ನಾವು ನೋಡಬೇಕಾದ್ದು. ಅದರಲ್ಲಿ ಒಂದು ನಾನು ಹೇಳಬೇಕಾದ್ದು, ಭಗವಂತನ ವಿಭೂತಿ ರೂಪ ಇದ್ದರೆ ಅದು ಎಷ್ಟು ವೈಭವೀಕರಣ ನಡೀತದೆ ಅನ್ನೋದಕ್ಕೊಂದು ಉದಾಹರಣೆ ಕೃಷ್ಣದೇವರು ಹೇಳ್ತಾರೆ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನ, ದೈತ್ಯರಲ್ಲಿ ನಾನು ಪ್ರಹ್ಲಾದ, ಸಜಾತಿಯ ವಿಭೂತಿ ರೂಪವನ್ನು ಹೇಳುವಾಗ ಹೇಳ್ತಾರೆ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನ, ದೈತ್ಯರಿದ್ದಾರೆ. ಯಾವ ದೈತ್ಯರಿಗೂ ಪಾಠಶಾಲೆಯಲ್ಲಿ ಪಾಠ ಹೇಳುವ ಯೋಗ ಇರಲಿಲ್ಲ. ಎಲ್ಲ ಹೊಡಿ ಬಡಿ ಕಡಿ ಅಂತ ಹೇಳುವಂಥದ್ದೇ ಇತ್ತಷ್ಟೇ ಹೊರತು ಒಂದು ಸ್ಕೂಲ್ನಲ್ಲಿ ಚಂಡಾಮರ್ಕರು ಅವರು ಶಾಲೆ ಬಿಟ್ಟು ಶಾಲೆಯ ಅಧ್ಯಾಪಕರಾಗಿ ಶಾಲೆಯಲ್ಲಿ ಪಾಠ ಹೇಳದೆ ಲೌಕಿಕ ವೃತ್ತಿಗೆ ಹೋದಾಗ ಆ ಶಾಲೆಯಲ್ಲಿ ಬೆಂಚಿನಲ್ಲಿ ಮಕ್ಕಳ ಜೊತೆಗೆ ಕೂತ ಪ್ರಹ್ಲಾದ ಪಾಠ ಹೇಳಿ ದೈತ್ಯ ಬಾಲಕರನ್ನು ತಿದ್ದಿ ಭಗವಂತನ ಕಡೆಗೆ ತಿರುಗಿಸಿದ ಅಂತಂದರೆ ಆ ಪ್ರಹ್ಲಾದನ ವಿದ್ಯೆಯ ಮಟ್ಟ ಅದು ಎಷ್ಟು ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನ, ದೇವರು ಉಲ್ಲೇಖ ಮಾಡಿದ್ದು ದೈತ್ಯರಲ್ಲಿ ಯಾರಲ್ಲಿಯೂ ಇಲ್ಲದೆ ಇರತಕ್ಕಂತಹದ್ದು. ಎಲ್ಲರೂ ವಿರೋಧ ಪಕ್ಷದಲ್ಲಿ ಇದ್ದರೆ ಪ್ರಹ್ಲಾದನಿಗೆ ಒಂದು ವಿಶೇಷವಾದಂತಹ ಸ್ಥಾನಮಾನ ಇತ್ತು. ಅದು ಯಾಕೆ ಅಂತಂದರೆ ಭಗವಂತನ ವಿಭೂತಿ ರೂಪ, ವಾಯುದೇವರ ನಿತ್ಯ ಸನ್ನಿಧಾನ. ಹಾಗಾಗಿ ಭಗವಂತನ ವಿಶೇಷಾವೇಶ ವಿಭೂತಿ ರೂಪ ಪ್ರಹ್ಲಾದನಲ್ಲಿ ಇತ್ತು ಅಂತ. ಅದೇ ರೀತಿ ಇರಬೇಕು ಪ್ರಾಯಶಃ. ಭಗವಂತ ಭಗವದ್ಗೀತೆಯನ್ನು ಇವತ್ತಿನ ಕಾಲದಲ್ಲಿ ಎಲ್ಲಿಯಾದರೂ ಒಂದು ರಚನೆ ಮಾಡಿದರೆ ಯತೀನಾಂ ರಾಘವೇಂದ್ರೋಹಂ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಬರೀತಿದ್ದ ನಮ್ಮ ದೇವರು. ಯಾಕೆ ಅಂತಂದರೆ ಇವತ್ತು ಯತಿಗಳು ಎಷ್ಟು ಜನ ಇದ್ದಾರೆ, ದೊಡ್ಡ ದೊಡ್ಡ ಯತಿಗಳಿದ್ದಾರೆ. ಸುಧಾ ಗ್ರಂಥವನ್ನು ರಚನೆ ಮಾಡಿದ ಟೀಕಾಕೃತ್ಪಾದರಂತಹ ಯತಿಗಳಿದ್ದಾರೆ. ವ್ಯಾಸತ್ರಯವನ್ನು ರಚನೆ ಮಾಡಿದ ವ್ಯಾಸರಾಜರಂತಹ ಯತಿಗಳಿದ್ದಾರೆ. ಯುಕ್ತಿ ಮಲ್ಲಿಕಾದಂತಹ ಗ್ರಂಥವನ್ನು ಬರೆದ ವಾದಿರಾಜರಂತಹ ಯತಿಗಳಿದ್ದಾರೆ. ಆದರೂ ಇವತ್ತು ಯತಿ ಅಂತ ಹೇಳಿದ ತಕ್ಷಣ, ಸ್ವಾಮಿಗಳು ಅಂತ ಹೇಳಿದ ತಕ್ಷಣ ನಮಗೆ ನೆನಪು ಬರುವುದು ರಾಘವೇಂದ್ರ ಸ್ವಾಮಿಗಳವರದ್ದು. ಯಾವ ಕಷ್ಟದಲ್ಲಿ ಆಗಲಿ, ಇಷ್ಟದಲ್ಲಿ ಆಗಲಿ, ಮದುವೆ ಮುಂಜಿಗಳಲ್ಲಿ ಆಗಲಿ, ಎಲ್ಲ ಕಾಲದಲ್ಲಿ ನೆನಪು ಬರತಕ್ಕಂತಹ, ಆಪತ್ತಿನ ಕಾಲದಲ್ಲಿ ನೆನಪಿಗೆ ಬರತಕ್ಕಂತಹದ್ದು ರಾಘವೇಂದ್ರ ಸ್ವಾಮಿಗಳವರು ಅಂತಂದರೆ ಆ ರಾಘವೇಂದ್ರ ಸ್ವಾಮಿಗಳಲ್ಲಿ ಭಗವಂತನ ವಿಶೇಷವಾದ ವಿಭೂತಿ ರೂಪ ಅಲ್ಲಿ ಇರುವುದರಿಂದಲೇ ಭಗವಂತ ಅಲ್ಲಿ ವಿಶೇಷ ಆವೇಶ ಅಲ್ಲ, ನಿತ್ಯ ಸನ್ನಿಧಾನ ಅದರಲ್ಲಿ ಇರುವುದರಿಂದಲೇ ರಾಯರು ವೃಂದಾವನ ಪ್ರವೇಶ ಮಾಡಿ 400 ವರ್ಷಗಳಾದರೂ ಕೂಡ ಇನ್ನೂ ಕೂಡ ರಾಯರ ವೈಭವ ಇದೆ ಅಂತಂದರೆ ಭಗವಂತನ ವಿಭೂತಿ ರೂಪ ಅದು ಎಷ್ಟಿದೆ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಅವರ ವಿಭೂತಿ ರೂಪ ಇದ್ದದ್ರಿಂದಲೇ ಕುಷ್ಟಗಿಯಲ್ಲಿ 1 ಬಾರಿ ಅಲ್ಲ 2ನೇ ಬಾರಿ ಮತ್ತೆ ರಾಘವೇಂದ್ರ ಸಪ್ತಾಹ ನಡೆದದ್ದು ಆ ರಾಘವೇಂದ್ರರಲ್ಲಿರ್ತಕ್ಕಂತಹ ವಿಭೂತಿ ರೂಪದಿಂದ. ಅವರ ವಿಭೂತಿ ರೂಪ ಇರುವುದರಿಂದಲೇ ಈ ರಾಘವೇಂದ್ರ ಸಪ್ತಾಹದ ಈ ವೈಭವ ಅದೆಲ್ಲ ನಡೆಯುವಂಥದ್ದು. ಆ ರಾಯರ ವಿಭೂತಿ ರೂಪ ನಮಗೆಲ್ಲರಿಗೂ ಅನುಗ್ರಹ ಮಾಡಲಿ. ಇಡೀ ಜಗತ್ತಲ್ಲಿ ಸಮೃದ್ಧಿ ಆಗಲಿ. ಎಲ್ಲ ದೇಶದಲ್ಲಿಯೂ ಕೂಡ ಧರ್ಮ ಅದು ಸುರಕ್ಷಿತವಾಗಿರಲಿ, ಗೋವುಗಳು ಸುರಕ್ಷಿತವಾಗಿ ಬದುಕುವ ಹಾಗೆ ಆಗಲಿ. ಅಂತಹ ರಾಜರನ್ನು ನಮ್ಮ ರಾಘವೇಂದ್ರ ಗುರುಗಳು ಕರುಣಿಸಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಭಗವಂತನ ವಿಭೂತಿ ರೂಪಗಳ ಪ್ರಕಾರಗಳಲ್ಲಿ ಒಂದೊಂದು ರೂಪವನ್ನು ನೀತ, ಸಹಜ, ವಿಶೇಷ, ಭಗವಂತನ ವಿಶೇಷಗಳನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಶ್ರೀಪಾದಂಗಳವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಈಗ ಮುಂದಿನ